ಹಾಯ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸ್ವಾತಿ ಹೆಚ್ ನಾಯಕ್ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿಸ್ ಇಸ್ ಗೋನ ಬಿ ಅ ಕುಕಿಂಗ್ ವ್ಲಾಗ್. ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಪಲಾವ್ ಎಲೆ ಅಂದರೆ ಬೇ ಲೀಫು, ಜೀರಾ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾರೆಟು, ಬೀನ್ಸು, ಖಾರದ ಪುಡಿ, ಕರಿಬೇವು, ಗರಂ ಮಸಾಲ ಸ್ವಲ್ಪ, ಕ್ಯಾರೆಟ್ನ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೋಬೇಕು, ಬೀನ್ಸ್ನ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಬೇಕು ಸ್ವಲ್ಪ, ಯಾಕಂದರೆ ಫ್ರೈಡ್ ರೈಸ್ ಅಲ್ವಾ ಚೆನ್ನಾಗಿ ಕಾಣಬೇಕು. ಬಟಾಣಿ ಇದ್ದರೆ ಬಟಾಣಿ ಕೂಡ ಹಾಕ್ಕೊಬೋದು, ಬಟ್ ಯಾವುದೇ ಸಾಸ್ ಇಲ್ಲಿ ಯೂಸ್ ಮಾಡಲ್ಲ ನಾನು. ಸೊ ಆದಷ್ಟು ಮನೆಯಲ್ಲೇ ತಿನ್ನಿ, ಹೆಲ್ದಿ ತಿನ್ನಿ ಅಂತ ಹೇಳ್ತಾ ಹೇಗೆ ಮಾಡೋದು ನೋಡೋಣ. ಪ್ಯಾನಲ್ಲಿ 3 to 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಬೇಕು. ಅದು ಬಿಸಿ ಆದಮೇಲೆ ಬೇ ಲೀಫ್ ಅಂದರೆ ಪಲಾವ್ ಎಲೆನ ಹಾಕ್ಕೊಬೇಕು. ಪಲಾವ್ ಎಲೆ ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಾ ಹಾಕೋಣ, ಅಂದರೆ ಜೀರಿಗೆ. ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮೆಣಸಿನ್ಕಾಯಿ ಎಣ್ಣೆಲಿ ಹುರಿಯೋವರೆಗೂ. ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಬೇಕು. ಕರಿಬೇವು ಹಾಕಿದಾದ್ಮೇಲೆ ಆನಿಯನ್ ಹಾಕಬೇಕು. ಸೊ ಸ್ಲೈಸ್ ಆಗಿ ಆನಿಯನ್ ಕೂಡ ಕಟ್ ಮಾಡಿರಬೇಕು. ಸೊ ಫ್ರೈಡ್ ರೈಸಲ್ಲಿ ಅರ್ಧ ಬಂದಿರೋ ತರಕಾರಿ ಇದ್ದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು, ಸ್ಪೂನ್ ಅಷ್ಟಿದ್ರೆ ಸಾಕು. ಅದು ಹಸಿ ಸ್ಮೆಲ್ ಹೋಗಾದ್ಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಬೇಕು. ಸೊ ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಯಾಕಂದರೆ ಅದು ಬೇಯಬೇಕಲ್ವಾ, ಹಾಗಾಗಿ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಬೇಕಿದ್ರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಡ್ಬೋದು, ಬೇಗ ಬೇಯುತ್ತೆ. ಬೆಂದ ಮೇಲೆ ಈ ಥರ ಕಾಣುತ್ತೆ ನೋಡಿ. ಸೊ ಆಯಿಲ್ ಸ್ವಲ್ಪ ಬಿಟ್ಕೊಂಡಿರತ್ತೆ, ಆವಾಗ ಚಿಲ್ಲಿ ಪೌಡರ್ ಹಾಕಬೇಕು. ನಿಮ್ಗೆ ಎಷ್ಟು ಖಾರ ಬೇಕಾಗತ್ತೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆದಮೇಲೆ ಪೆಪ್ಪರ್ ಪೌಡರ್ ಒಂದು, ನಾನು ಹೇಳಿರಲಿಲ್ಲ, ಪೆಪ್ಪರ್ ಪೌಡರ್ ಒಂದು ಹಾಕ್ಕೊಳ್ಳಿ. ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇಷ್ಟ ಇನ್ನೇನೂ ಇಲ್ಲ, ರೈಸ್ನ ಆ್ಯಡ್ ಮಾಡಬೇಕು ನೆಕ್ಸ್ಟು. ಸೊ ರೈಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಗರಂ ಮಸಾಲ ಇವಾಗ ಹಾಕ್ಕೊಳ್ಳಿ, ಗರಂ ಮಸಾಲ, ಯಾಕಂದ್ರೆ ಇವಾಗ ಅನ್ನ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಹಾಕಿದ್ರೆ ಚೆನ್ನಾಗೂ ಇರುತ್ತೆ ಟೇಸ್ಟು. ಗರಂ ಮಸಾಲ ಆಮೇಲೆ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡಾದ್ಮೇಲೆ ಈ ಥರ ಕಾಣುತ್ತೆ. ಸೊ ಫ್ರೈಡ್ ರೈಸ್ ರೆಡಿ ಆಯಿತು. ಬಿಸಿನೇ ತಿನ್ನೋಣ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಇನ್ನಷ್ಟು ರೆಸಿಪೀಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದಾಗಿತ್ತು ಮಾತ್ರ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ, ಹೇಗಿತ್ತು ಅಂತ ಅಂದ್ಬಿಟ್ಟು ನಂಗೆ ಕಾಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.